ಇದು ಚಿಕನ್ ಬ್ರೆಸ್ಟು ನಮ್ಮ ಗೂಚಿಗೆ. ಇದು 3 to 4 days ಬರುತ್ತೆ, ಆರಾಮಾಗಿ ತಿನ್ನುತ್ತೆ. ಆ್ಯಂಡ್ ಇದು ಫ್ರೆಶ್ ಇದೆ. ಇದು ನಂದು ಬ್ಯೂಟಿಫುಲ್ ಆಗಿರುವಂಥ ಮ್ಯಾರೇಜಿದ್ದು ಸ್ಯಾಂಡಲ್. ನಂದು ರೆಡ್ಡಲ್ಲೇ ನನಗೆ ಬೇಕಾಗಿತ್ತು, ಸೊ ಅದೇ ಸಿಕ್ತು. ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಒಂದು ಸ್ವಲ್ಪ ತೊಂಡೆಕಾಯಿ ಮತ್ತು ಬ್ಲ್ಯಾಕ್ ಚೆನ್ನ ಎಲ್ಲ ಹಾಕಿ ಒಂದು ಒಳ್ಳೆ ತೊಂಡೆಕಾಯಿ ಮಸಾಲ ನಮ್ಮಮ್ಮ ಮಾಡಿದರು. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದ್ರ ಜೊತೆ ಮಧ್ಯಾಹ್ನ ಲಂಚ್ಗೆ ಅಂತ ಟೊಮೆಟೊ ರಸಮ್ ಮಾಡಿದರು, ಬ್ರಾಹ್ಮಿನ್ ಸ್ಟೈಲ್ ಇದ್ದು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಆ್ಯಂಡ್ ಇಲ್ಲಿ ನಮ್ಮ ಗೂಚಿ ನೋಡಿ, ಅದಕ್ಕೆ ಈ ಥರ ಮಾಡಿದ್ರೆ ತುಂಬ ಖುಷಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನೊಂದು ಸಿಂಪಲ್ ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಈಗ ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ಏನು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ವೆಜ್ಜಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ಇವತ್ತು ವೆಜ್ಜು. ಆ್ಯಂಡ್ ವೆಜ್ಜಲ್ಲಿ ಏನು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬನ್ನಿ ನೋಡುವ. ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡಿ. ವಿಡಿಯೋ ಎಲ್ಲಿನೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಸೊ ಬನ್ನಿ ನಮ್ಮಮ್ಮ ಏನು ಪ್ರಿಪೇರ್ ಮಾಡ್ತಾರಂತ ನೋಡೋಣ. ಇಲ್ಲಿ ನಮ್ಮಮ್ಮ ಇದು ತೊಂಡೆಕಾಯಿ ಸ್ವಲ್ಪ ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ. ಆ್ಯಂಡ್ ನನ್ನ ಹಸ್ಬೆಂಡು ಮಾರ್ನಿಂಗು ಇಲ್ಲಿ, ಆಫ್ಟರ್ನೂನ್ ಇಲ್ಲಿ ಊಟ ಮಾಡಿದರೆ ಈವ್ನಿಂಗು ಅವ್ರ ಮನೆಯಲ್ಲಿ ಊಟ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದು. ತೊಂಡೆಕಾಯಿ ಇದೆ, ಆಮೇಲೆ ಬ್ಲ್ಯಾಕ್ ಚೆನ್ನ ಇದೆ, ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇಟ್ಟಿದ್ದಾರೆ. ಸೊ ಏನು ಮಾಡೋದಂತ ಅವ್ರ ಜೊತೆ ಕೇಳೋಣ. ಏನ ಮಲ್ತದಿಲ್ಲ ರೀ ನೀ? ಇವತ್ತು ನಮ್ಮ ಮನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಐಕೆ ಏನು ಅನ್ಪಿನಿ ಮನೋಳಿ ಕನ್ನಡ ಊಟಕ್ಕೆ. ಮನೋಳಿಗೆ ಏನು ಅನ್ಪಿನಿ? ಕಡಲೆ ಮನೋಳಿ. ಕನ್ನಡೋಡಿ ಏನು ಅನ್ಪಿನಿ? ತೊಂಡೆಕಾಯಿ. ಓಕೆ, ತೊಂಡೆಕಾಯಿ ಮತ್ತು ಕಡಲೆ ಇರತ್ತಲ್ಲ, ಬ್ಲ್ಯಾಕ್ ಚೆನ್ನ ಇರತ್ತಲ್ಲ, ಅದರದ್ದು ಸುಕ್ಕ ಮಾಡ್ತಾರೆ. ಆ್ಯಂಡ್ ಒಂದು ಟೊಮ್ಯಾಟೊ ಸಾರು ಮಾಡ್ತಾರೆ. ಸೊ ಇವತ್ತು ಫ್ರೈಡೇ ಅಲ್ವಾ, ಸೊ ವೆಜ್ಜು. ನಿಮ್ಗೂ ತೋರಿಸ್ತೀನಿ ರೆಸಿಪಿ, ನೀವು ನೋಡಿ, ನೀವು ಮಾಡ್ಬೋದು. ಫಸ್ಟ್ ಇಲ್ಲಿ ಒಂದು ಪ್ಯಾನಿಗೆ ಕೋಕೋನಟ್ ಆಯಿಲು ಹಾಕ್ತಿದ್ದಾರೆ. ನಾವು ಜಾಸ್ತಿ ನಮ್ಮಮ್ಮ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾರೆ ಏನು ಮಾಡೋದಾದರೂ. ಸೊ ಫಸ್ಟ್ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್, ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ. ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ ತುಂಬ ಈಸಿ ರೆಸಿಪಿ. ಯಾರಾದರೂ ಬ್ಯಾಚುಲರ್ಸ್ ಎಲ್ಲ ಇದ್ದರೆ ಫಟಾಫಟ್ ಈ ಥರ ಮಾಡಿಕೊಂಡು ತಿನ್ಬೋದು. ಇಲ್ಲಾಂದರೆ ಯಾರು ಬೇಕಾದರೆ ಇದನ್ನು ಮಾಡಿ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಕರಿ ಲೀವ್ಸು, ಕರಿಬೇವಿನ ಸೊಪ್ಪು ಹಾಕ್ತಿದ್ದಾರೆ. ಆ್ಯಂಡ್ ಅದಾದಮೇಲೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ತೊಂಡೆಕಾಯಿ ಹಾಕ್ತಿದ್ದಾರೆ. ತೊಂಡೆಕಾಯಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಇದಕ್ಕೆ ಒಂದು 2 ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ಆಗಿದ್ದು ಕಡಲೆಕಾಳು ಇದೆ ಅಲ್ವಾ, ಆಗ ಬ್ಲ್ಯಾಕ್ ಚೆನ್ನ ತೋರಿಸಿದ್ವಲ್ಲ, ಅದು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ. ಸೊ ಅಷ್ಟೇ. ಅದಾದಮೇಲೆ ಈಗ ಅರಿಶಿನ ಹಾಕ್ಕೊಳ್ತಿದ್ದಾರೆ. ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ 2 ಗ್ಲಾಸ್ ನೀರು ಹಾಕಿ ಬೇಯಿಸ್ತಾರೆ. ನಾನು ಯಾವಾಗಲೂ ನಾನ್ ವೆಜ್ ಮಾಡೋದೇ ನಿಮಗೆ ತೋರಿಸ್ತಿದ್ದೆ. ಸೊ ಕೆಲವರು ಬ್ರಾಹ್ಮಿಣ್ಸ್ ಇರ್ತಾರೆ, ಕೆಲವರು ನಾನ್ ವೆಜ್ ತಿನ್ನದಿರೋರು ಇರ್ತಾರೆ ವ್ಯೂವರ್ಸ್. ಸೊ ಅವರಿಗೆಲ್ಲ ಈ ಥರ ತರಕಾರಿನೂ ಮಾಡಿದರೆ, ತರಕಾರಿ ಡಿಶ್ ಕೂಡ ಮಾಡಿದರೆ ಚೆನ್ನಾಗಿರುತ್ತೆ, ಅವರಿಗೂ ಖುಷಿಯಾಗುತ್ತೆ ನೋಡಲಿಕ್ಕೆ. ಈಗ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಮುಚ್ಚಿಡ್ತಿದ್ದಾರೆ. ಟೊಮ್ಯಾಟೊ ಸಾರಿಗೆ ಸ್ವಲ್ಪ ದಾಲ್ ಆ್ಯಡ್ ಮಾಡ್ತಿದ್ದಾರೆ. ಫಸ್ಟ್ ಕುಕ್ಕರಲ್ಲಿ ದಾಲ್ ಹಾಕಿದ್ದಾರೆ. ಸ್ವಲ್ಪ ಅರಿಶಿನ ಹಾಕಿದ್ದಾರೆ. ಆ್ಯಂಡ್ ಅದಾದಮೇಲೆ ಒಂದು 2 ಗ್ಲಾಸು ವಾಟರ್ ಹಾಕ್ತಿದ್ದಾರೆ. ವಾಟರ್ ಹಾಕಿ ಒಂದು 3 ರಿಂದ 4 ವಿಷಲ್ ತೆಗಿಬೇಕು. ದಾಲ್ ಚೆನ್ನಾಗಿ ಬೇಯಬೇಕು. ಒಂದೆರಡು ಸ್ಪೂನು ಕೋಕೋನಟ್ ಆಯಿಲ್ ಕೂಡ ಆ್ಯಡ್ ಮಾಡಿದ್ದಾರೆ ದಾಲ್ಗೆ. ಈಗ ಕುಕ್ಕರ್ ಮುಚ್ಚಿಡ್ತಾರೆ. ಒಂದು 3 to 4 ವಿಷಲ್ ಬಂದರೆ ದಾಲ್ ಚೆನ್ನಾಗಿ ಬೇಯುತ್ತೆ. ಈಗ ದಾಲ್ ಕೂಡ ಬೇಯ್ತಾ ಇದೆ ಆ್ಯಂಡ್ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಸೊ ಇಲ್ಲಿ ನಾನು ನಮ್ಮ ಕ್ಯಾಟಿಗೆ ಅಂತ ಚಿಕನ್ ಬ್ರೆಸ್ಟ್ ತಂದಿದ್ದೀನಿ. ಇದನ್ನೀಗ ಚೆನ್ನಾಗಿ ಪೀಸ್ ಮಾಡಿಬಿಟ್ಟು ಅರೇಂಜ್ ಮಾಡಿಡಬೇಕು. ಈ ಬೆಸ್ಟ್ ಪೀಸು ನಮಗಲ್ಲ, ನಮ್ಮ ಕ್ಯಾಟಿಗೆ ಒಂದು 3 to 4 days ಬರುತ್ತೆ, ತಿನ್ನುತ್ತೆ. ಮತ್ತು ನಾವು ಡ್ರೈ ಫುಡ್ ಕೊಡ್ತೀವಿ ಅದರದ್ದು. ಕುಕ್ಕರಲ್ಲಿ 3 to 4 ವಿಷಲ್ ಆಯಿತು.
ಸೊ ಅದನ್ನು ಈಗ ತೆಗಿಲಿಕ್ಕಾಗಲ್ಲ, ಯಾಕಂದರೆ ಬಿಸಿ ಇರುತ್ತಲ್ಲ. ಸೊ ಸ್ವಲ್ಪ ರೆಸ್ಟು. ಈಗ ನಾನು ನಮ್ಮ ಗೂಚಿಗೆ ನಾನು ತೋರಿಸ್ತಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ಇವತ್ತು ಕೂಡ ತುಂಬ ಮಳೆ ಬರ್ತಿತ್ತು, ಓವರ್ ಸ್ವಲ್ಪನೂ ಬಿಡ್ತಾನೆ ಇರಲಿಲ್ಲ. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಎಲ್ಲ ವ್ಲಾಗಲ್ಲಿ ಕೂಡ ಹೇಳ್ತೀನಿ, ವೆದರ್ ಅಂದರೆ ವೆದರು. ಈಗ ರೈನಿ ಸೀಸನ್ ಇದು. ಆ್ಯಂಡ್ ಇಲ್ಲಿ ನಮ್ಮ ಗೂಚಿ ನೋಡಿ, ನಮ್ಮ ಗೂಚಿಗೆ ಈ ಥರ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ, ಫುಲ್ಲು ನಿದ್ರೆ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು. ಇಲ್ಲಿಯ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ, ಈ ತರಕಾರಿ. ಆ್ಯಂಡ್ ಈಗ ನೀರು ಸ್ವಲ್ಪನೇ ಇದೆ. ನಮ್ಮಮ್ಮ ಟೆಸ್ಟ್ ಮಾಡ್ತಿದ್ದಾರೆ ಬೆಂದಿದೆಯಾ ಇಲ್ವಾ ಅಂತ. ಈಗ ಕಡಲೆ ಬೇಯಿಸಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ತೊಂಡೆಕಾಯಿ ಬೆಂದಾಗಿದೆ. ಆ್ಯಂಡ್ ಇದಕ್ಕೆ ಈಗ ಕಡಲೆ ಆ್ಯಡ್ ಮಾಡ್ತಾರೆ. ಇದು ಬ್ಲ್ಯಾಕ್ ಚೆನ್ನ, ನಾನು ಆಗಲೇ ಹೇಳಿದಾಗೆ. ಕೆಲವರು ವೈಟ್ ಕಡಲೆ ಯೂಸ್ ಮಾಡ್ತಾರೆ. ನನಗೆ ವೈಟ್ ಕಡಲೆ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಕೂಡ ಚೆನ್ನಾಗಿತ್ತು. ಈಗ ಲಾಸ್ಟಿಗೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಇದು ನಮ್ಮಮ್ಮ ಮನೆಯಲ್ಲಿ ಮಾಡಿರುವಂತಹ ಚಿಕನ್ ಸುಕ್ಕ ಪೌಡರ್. ಸೊ ಇದು ಪೌಡರ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಚಿಕನ್ ಸುಕ್ಕ ಮಾಡೋದಾದ್ರೂ ಯೂಸ್ ಆಗುತ್ತೆ, ಚಿಕನ್ ಮಸಾಲ ಮಾಡೋದಾದ್ರೂ ಯೂಸ್ ಆಗುತ್ತೆ, ಆ್ಯಂಡ್ ವೆಜಿಟೇಬಲ್ಗೇನು ಯೂಸ್ ಆಗುತ್ತೆ ಈ ಮಸಾಲ. ಸೊ ಇದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಂಡಿರ್ತಾರೆ ನಮ್ಮಮ್ಮ. ಯಾವಾಗಾದ್ರೂ ಅರ್ಜೆಂಟಾಗಿ ಬೇಗನೆ ಏನಾದರೂ ಮಾಡಬೇಕಾ ಅಂದರೆ ತರಕಾರಿ ಪಲ್ಯ, ಸೊ ಇದು ಪೌಡರ್ ಹಾಕಿ ಮಾಡ್ತಾರೆ. ಆ್ಯಂಡ್ ಇದು ತುಂಬ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟು ಒಂದು ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಈಗ ಬೆಲ್ಲ ನೋಡಿ, ಇದು ಬೆಲ್ಲ ಆ್ಯಡ್ ಮಾಡಿರೋದು. ಆ್ಯಡ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ತಾರೆ. ಈಗ ನಮ್ಮಮ್ಮ ರುಚಿ ನೋಡ್ತಿದ್ದಾರೆ ಯಾವ ರೀತಿ ಆಗಿದೆ ಅಂತ. ಸೊ ಫೈನಲ್ ಲುಕ್ ಈ ಥರ ಇದೆ. ವೆಜಿಟೇಬಲ್ ಪಲ್ಯ ರೆಡಿ. ಈಗ ಇಲ್ಲಿ ಟೊಮೆಟೊ ಸಾರು ಮಾಡಲಿಕ್ಕೆ ದಾಲ್ ಬೇಯಲಿಕ್ಕೆ ಹಾಕಿದ್ರಲ್ವ ಆಗ ಕುಕ್ಕರಲ್ಲಿ. ಸೊ ಅದೀಗ ಫುಲ್ ಕೂಲ್ ಆಗಿದೆ. ಸೊ ಇಲ್ಲಿ ನೋಡ್ತಿದ್ದಾರೆ, ದಾಲ್ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನೀರು ಸಪ್ರೇಟ್ ಮಾಡ್ತಿದ್ದಾರೆ ಅಷ್ಟೇ. ದಾಲನ್ನೀಗ ಸ್ವಲ್ಪ ಸ್ಮ್ಯಾಶ್ ಮಾಡ್ತಿದ್ದಾರೆ. ಟೊಮೆಟೊ ರಸಮ್ ಹೇಗೆ ಮಾಡೋದಂತ ನಾವು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ನಮ್ಮಮ್ಮ ತೋರಿಸ್ಕೊಡ್ತಾರೆ. ನಿಮಗೂ ತೋರಿಸ್ತೀನಿ, ನೀವು ನೋಡಿ. ಎಲ್ಲರಿಗೂ ಗೊತ್ತಿರುತ್ತೆ ಟೊಮೆಟೊ ರಸಮ್ ಹೇಗೆ ಮಾಡೋದಂತ. ಸೊ ಒಬ್ಬೊಬ್ಬರ ಮನೇಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ನಮ್ಮ ಮನೇಲಿ ಕೂಡ ಆ ಥರನೇ ನೋಡಿ, ನಿಮಗೇನು ಇಷ್ಟ ಆಗ್ಬೋದು. ಟೊಮೆಟೊ ರಸಮ್ ಮಾಡಲಿಕ್ಕೆ ಇಲ್ಲಿ ಒಂದು 2ರಿಂದ 3 ಟೊಮೆಟೊ ಆ್ಯಂಡ್ 2 ಗ್ರೀನ್ ಚಿಲ್ಲೀಸ್, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಲ್ಲ ಬೇಕಾದರೆ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಬೋದು. ಇದು ಬ್ರಾಹ್ಮಿನ್ ಸ್ಟೈಲೆಲ್ಲ ಇರುತ್ತಲ್ಲ ಟೊಮೆಟೊ ಸಾರು, ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾರೆ. ಸೊ ಅದೇ ಟೇಸ್ಟ್ ಇರುತ್ತೆ. ಇದು ಕೂಡ ಸ್ವಲ್ಪ ಕರಿ ಲೀವ್ಸ್, ಸ್ವಲ್ಪ ಹುಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದಾರೆ. ನಾವು ಕೋಕೋನಟ್ ಆಯಿಲ್ ಮಾತ್ರ ಅಲ್ಲ, ನಾವು ಸನ್ಫ್ಲವರ್ ಆಯಿಲ್ ಕೂಡ ಯೂಸ್ ಮಾಡ್ತೀವಿ. ಒಂದೊಂದು ಟೈಮಿಗೆ ಒಂದೊಂದು ಆಯಿಲ್ ಯೂಸ್ ಮಾಡ್ತೀವಿ ಅಷ್ಟೇ. ಈಗ ಸ್ವಲ್ಪ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೀವಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಸಾಸಿವೆ ಆ್ಯಂಡ್ ಒಣಮೆಣಸಿನ್ಕಾಯಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾರೆ. ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಆ್ಯಂಡ್ ಕರಿ ಲೀವ್ಸ್ ಎಲ್ಲ ಹಾಕಿ, ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆದಮೇಲೆ ಸ್ವಲ್ಪ ಕರಿ ಲೀವ್ಸ್ ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾರೆ ಆ್ಯಂಡ್ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾರೆ. ಈಗ ಶುಂಠಿ ಹಾಕಿದ ಮೇಲೆ ಇದನ್ನೀಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಆಗ ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ, ಅದಾದಮೇಲೆ ಅದ್ರ ಜೊತೆನೇ ಹಸಿರು ಮೆಣಸಿನ್ಕಾಯಿ ಇಲ್ಲಿ ನೋಡ್ತಿರ್ಬೋದು 2, ಇದನ್ನು ಹಾಕಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಫುಲ್ಲು ಟೊಮ್ಯಾಟೊ ಸ್ಮ್ಯಾಶ್ ಆಗಬೇಕು. ಈಗ ಟೊಮ್ಯಾಟೊ ಎಲ್ಲ ಹಾಕಿದ್ಮೇಲೆ ಫುಲ್ ಗಮ್ ಅಂತ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದರದ್ದು ಸ್ಮೆಲ್ಲು. ಹಿಂಗೆ ಮತ್ತು ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ, ಸೊ ಆ ಪರಿಮಳ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಇದೊಂಥರ ಬ್ರಾಹ್ಮಿನ್ ಸ್ಟೈಲ್ ಟೊಮೆಟೊ ಸಾರು ಅಂತ ಹೇಳ್ಬೋದು. ನನಗೆ ಬ್ರಾಹ್ಮಿನ್ಸ್ ಇದ್ದು ಟೊಮೆಟೊ ಸಾರು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಎಲ್ಲರಿಗೂ ಇಷ್ಟ ಇರುತ್ತೆ. ಅವ್ರದ್ದು ರೆಸಿಪಿನೇ ಗೊತ್ತಿರಲ್ಲ ಅಷ್ಟು, ಅವ್ರು ಹೇಳೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಯಾರಿಗೂ ಗೊತ್ತಿರಲ್ಲ. ಸೊ ನಾವೇ ಒಂದು ಟ್ರೈ ಮಾಡಿ ಮಸಾಲಾಸ್ ಎಲ್ಲ ಹಾಕಿ ನಮ್ಮಮ್ಮ ಒಂದು ಪೌಡರ್ ರೆಡಿ ಮಾಡಿದ್ದಾರೆ. ಸೊ ಅದನ್ನೇ ಹಾಕಿ ಈಗ ಮಾಡೋದು. ನಿಮಗೆ ಅದೇನಾದರೂ ಪೌಡರ್ ಇದ್ದು ರೆಸಿಪಿ ಬೇಕಿದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಟೊಮ್ಯಾಟೊ ಎಲ್ಲ ಹದ ಬೆಂದಿದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಇದಕ್ಕೀಗ ಸ್ವಲ್ಪ ಹುಳಿ ನೀರು, ಆಮೇಲೆ ಒಂದು 2 ಪೀಸ್ ಬೆಲ್ಲ ಹಾಕ್ತಾರೆ. ಆ್ಯಂಡ್ ಬ್ರಾಹ್ಮಿನ್ ಸಾರಲ್ಲೆಲ್ಲ ಬೆಲ್ಲ ಎಲ್ಲ ಕಾಮನ್ ಅಲ್ವಾ. ಸೊ ಸ್ವಲ್ಪನಾದರೂ ಸ್ವೀಟ್ ಟಚ್ ಇರಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ 2 ಪೀಸು ಬೆಲ್ಲ ಹಾಕ್ತಿದ್ದಾರೆ. ಬೆಲ್ಲ ಹಾಕಿ ಇದು ಚೆನ್ನಾಗಿ ಕರಗಬೇಕು ಬೆಲ್ಲ. ಆ್ಯಂಡ್ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಈಗ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಪೌಡರ್, ನಮ್ಮಮ್ಮನೇ ತಯಾರು ಮಾಡಿರುವಂಥ ಪೌಡರ್. ಸೊ ಇದು ಸಾರಿನ ಪುಡಿ, ಇದು ಹಾಕ್ತಿದ್ರೆ ಒಂದು 2ರಿಂದ 3 ಸ್ಪೂನ್ ಹಾಕಿದರೆ ಸಾಕು. ಇದು ತುಂಬ ಚೆನ್ನಾಗಿ ಪರಿಮಳನೇ ಕೇಳೋದು ಬೇಡ, ಅಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ.
ಆ್ಯಂಡ್ ಇದೆಲ್ಲ ಈ ಥರ ಪೌಡರ್ಸ್ ಎಲ್ಲ ಇದ್ದರೆ ಕ್ವಿಕ್ಕಾಗಿ ಮಾಡ್ಕೊಬೇಕು ಅಡುಗೆ ಅನ್ನೋರು ಮಾಡ್ಕೊಬೋದು ಆರಾಮಾಗಿ. ಆ್ಯಂಡ್ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ಆಗ ಬೇಯಿಸ್ಕೊಂಡಿರುವಂಥ ದಾಲ್ ಇದೆ ಅಲ್ಲ, ದಾಲ್ ಮತ್ತು ಅದರ ನೀರನ್ನು ಹಾಕ್ತಿದ್ದಾರೆ. ನಿಮಗೆ ಎಕ್ಸ್ಟ್ರಾ ನೀರು ಬೇಕಂತಿದ್ರೆ ನೀರು ಆ್ಯಡ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಉಪ್ಪು ಹಾಕ್ತಿದ್ದಾರೆ. ಉಪ್ಪು ಹಾಕಿ ಚೆನ್ನಾಗಿ ಇದು ಕುದಿ ಬರಬೇಕು. 1-2 ಕುದಿ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ಆಯಿಲ್ ಎಲ್ಲ ಸಪ್ರೇಟ್ ಆಗಿರುತ್ತೆ. ಆ್ಯಂಡ್ ಇದಕ್ಕೀಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮದು ಇದು ಟೊಮೆಟೊ ರಸಮ್ ರೆಡಿ ಆಗುತ್ತೆ. ಇದನ್ನು ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ, 1-2 ಕುದಿ ಅಷ್ಟೇ ಸಾಕಾಗುತ್ತೆ ಟೊಮೆಟೊ ರಸಮ್ಗೆ. ಫ್ರೆಂಡ್ಸ್, ಬಿಸಿ ಬಿಸಿ ಟೊಮೆಟೊ ಸಾರು ಮತ್ತು ತೊಂಡೆಕಾಯಿ ಸುಕ್ಕ ರೆಡಿ ಆಯಿತು. ಇನ್ನು ಊಟ ಮಾಡೋದಷ್ಟೇ. ಈಗ ಟೈಮ್ 12:30 ತನಕ ಆಯಿತು. ನಾವು ಡೈಲಿ 1 o'clock ಊಟ ಮಾಡೋದು. ಇವತ್ತು ನಾವಿಬ್ಬರೇ ಇರೋದು. ನನ್ನ ಹಸ್ಬೆಂಡ್ ಈವ್ನಿಂಗ್ ಬರ್ಬೋದು, ಸೊ ಈವ್ನಿಂಗ್ ಬರ್ತಾರೆ, ಸೊ ಆಗ ಊಟ ಮಾಡ್ತಾರೆ. ಈಗ ಮಧ್ಯಾಹ್ನಕ್ಕೆ ನಾವಿಬ್ಬರೇ. ನೋಡಿ, ಇಲ್ಲಿ ನಮ್ಮಮ್ಮ ಪ್ಲೇಟಿಗೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಬೇಗ ಊಟ ಮಾಡು, ಹೇಗಾಗಿದೆ ಅಂತ ಹೇಳು ಅಂತ. ಸೊ ಇಲ್ಲಿ ನೋಡ್ಬೋದು ಪಲ್ಯ ಸ್ವಲ್ಪ ಇದೆ ತೊಂಡೆಕಾಯಿದು. ಆ್ಯಂಡ್ ಇದು ಚಿಪ್ಸ್. ನಾನು ಯಾವಾಗಲೂ ಈ ಥರ ಊಟ ಮಾಡುವಾಗ ಸ್ವಲ್ಪ ಏನಾದರೂ ಚಿಪ್ಸ್ ಗಿಪ್ಸ್ ಎಲ್ಲ ಇದ್ದರೆ ನನಗೆ ಇಷ್ಟ ಆಗುತ್ತೆ, ಇಲ್ಲಾಂದರೆ ಹಪ್ಪಳ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಬಿಸಿ ಬಿಸಿ ಟೊಮೆಟೊ ಸಾರು ಊಟ ರೆಡಿ ಇದೆ. ಫ್ರೆಂಡ್ಸ್, ಬಿಸಿ ಬಿಸಿ ಟೊಮೆಟೊ ಸಾರು ಊಟ ರೆಡಿ ಇದೆ. ಈಗ ನಾನು ಊಟ ಮಾಡ್ತೀನಿ. ನಮ್ಮಮ್ಮ ಈಗ ಊಟ ಮಾಡೋದಂತೆ, ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರಂತೆ. ಆ್ಯಂಡ್ ನಾನು ಫಸ್ಟ್ ಊಟ ಮಾಡ್ತೀನಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಂದು ಇದು ಒಂದು ಬ್ಯಾಗ್ ಫುಲ್ಲು ಚಪ್ಪಲ್ಸ್ ಇದೆ. 2 years ನಾನು UAE ಇಲ್ಲಿದ್ದಲ್ಲ, ಹಾಗಾಗಿ ನಾನು ಯೂಸ್ ಮಾಡೇ ಇಲ್ಲ. ಎಲ್ಲ ಹೊಸ ಚಪ್ಪಲೀಸ್, ಈಗ ಎಲ್ಲ ಹಳ್ತಾಗೋಗಿದೆ. ಯೂಸ್ ಮಾಡದೇನೆ ಓಲ್ಡ್ ವೇಸ್ಟ್ ಆಗಿದೆ. ಈಗ ನೋಡ್ಬೇಕು ಯಾವುದು ಸರಿಯಾಗಿದೆ ಅಂತ ನೋಡಿ ತೆಗೆದಿಡ್ಬೇಕು. ಇದು ಮೊನ್ನೆ ತಗೊಂಡಿರೋದು ಅಷ್ಟೇ. ಇದು ಒಳ್ಳೆ ಚಪ್ಪಲಿ. ಇದಿರಲಿ. ಖಾಲಿ ಬಾಕ್ಸ್. शूज बहुत चाहिए मारना मुझे ಇದು ನೋಡಿ ಶೂಸ್, ಹೊಸ್ತು ಶೂಸ್ ಹಾಕ್ಲಿಲ್ಲ ನಾನು. ಒಂದ್ಸಲ ಹಾಕಿರ್ಬೇಕು. ಇದು ಕಂಪ್ಲೀಟ್ ಆಗಿ ಸ್ಟೋನ್ ಮತ್ತೆ ವೆಲ್ವೆಟ್ ಫಿನಿಶ್ ಇದೆ ಇದಕ್ಕೆ. ಇದು ನನ್ನ ಫೇವ್ರೆಟ್ ಚಪ್ಪಲಿ. ಮತ್ತೆ ನಾನು ಒಂದೇ ಡೇ ಮದುವೆಗೆ ಹಾಕಿರೋದು, ಮತ್ತೆ ನಾನು ಹಾಕ್ಲಿಲ್ಲ. ಇದಕ್ಕೇನು 2 years ಆಯ್ತು. ಮದುವೆ ಆಗಿ 2 years ಆಯ್ತು ಅಂದ್ರೆ, ಸೊ ಇದೆಲ್ಲ ಚಪ್ಪಲಿಗೇನು 2 years ಆಯ್ತು ಅಂತ ಅರ್ಥ. ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ. ಕೆಲವು ಚಪ್ಪಲಿ ಬರ್ಲಿಕ್ಕಿದೆ. ನಾನು ಕಾರ್ಗೋಗೆ ಹಾಕಿದ್ದೀನಿ. ಅದು ನನ್ನ ಹಸ್ಬೆಂಡ್ ಹೋಗಿ ಮತ್ತೆ ಸೆಂಡ್ ಮಾಡ್ತಾರೆ ನನಗೆ. ಸೊ ಈಗ ಸದ್ಯಕ್ಕೆ ಇಷ್ಟಿದೆ. ಇದಕ್ಕೀಗ ಸ್ವಲ್ಪ ಸ್ಟಮಕ್ ಪೇನ್ ಆಗಿದೆ. ನಿನ್ನೆ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದು ಅಲ್ವಾ ಅಲ್ವಾ. ಈಗ ಕರೆಕ್ಟ್ ಆಗಿದೆ, ಹೆಲ್ದಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅದು ಎಲ್ಲ ಕ್ಯಾಟ್ಸ್ಗೇನು ಆಗುತ್ತೆ ಅಲ್ವಾ. ಇಲ್ಲಿ ನೋಡಿ, ನಾನು ಎಲ್ಲ ಚಪ್ಪಲಿಗೆ ಇಟ್ಟಿದ್ದೀನಲ್ಲ, ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡಿದೆ. ನನ್ನ ಕ್ಯಾಟುಗೆ ಎಷ್ಟು ಹುಷಾರಾಗಿದೆ ಅಲ್ವಾ ಕ್ಯಾಟು. ಇಲ್ಲಿ ನೋಡ್ಬೋದು, ಎಲ್ಲವನ್ನು ನೋಡೋದು ಸ್ವಲ್ಪ ಸ್ಮೆಲ್ ಮಾಡೋದು ಆ ಥರ. ಆ್ಯಂಡ್ ನಾನು ಆಗಲೇ ತೋರಿಸಿದಾಗೆ ಇದು ನಂದು ಮ್ಯಾರೇಜ್ ಡೇ ಹಾಕಿರುವಂಥ ಚಪ್ಪಲಿ. ಆ್ಯಂಡ್ ಇದು ನಾನು ಇನ್ನೊಂದ್ಸಲ ಹಾಕಲ್ಲ, ಯಾಕಂದರೆ ಇನ್ನೊಂದ್ಸಲ ಹಾಕಿದರೆ ಹಾಳಾಗುತ್ತೆ ಅನ್ನೋದು ಭಯ. ಆ್ಯಂಡ್ ಈ ಥರದ್ದು ಎಷ್ಟು ಬೇಕಾದ್ರೆ ತೊಗೊಬೋದು, ಅದು ದೊಡ್ಡ ವಿಷಯನೇ ಅಲ್ಲ. ಬಟ್ ಇದು ನಾನು ಆ ಡೇ ಹಾಕಿದ್ದೀನಿ ಅನ್ನುವ ಒಂದು ಮೆಮೊರಿ ಇದೆ ಅಲ್ವಾ, ಆ ಮೆಮೊರಿಗೋಸ್ಕರ ನಾನು ಇದನ್ನು
ಫುಲ್ ಕೇರ್ಫುಲ್ಲಾಗಿ ಇಟ್ಕೊಳ್ತೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಒರೆಸ್ಬಿಟ್ಟು, ಸ್ವಲ್ಪ ಧೂಳಾಗಿದೆ, ಒಳಗೆ ಇಟ್ಟಿದ್ರು ಕೂಡ ಧೂಳು ಥರ ಆಗುತ್ತಲ್ವ, ಸೊ ಹಾಗಾಗಿ ಇದನ್ನೀಗ ಸ್ವಲ್ಪ ಒರೆಸ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮದು ಗೂಚಿ ಕ್ಲೀನ್ ಮಾಡೋಕ್ಕೇ ಬಿಡ್ತಿಲ್ಲ, ಆಚೆಯಿಂದ ಈಚೆಯಿಂದ ಆಚೆ ಬರ್ತಾನೆ ಇರುತ್ತೆ, ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಆ್ಯಂಡ್ ಒಂದು ಸೈಡಲ್ಲಿ ಕೂತ್ಕೊಂಡು ನೋಡ್ತಾನೆ ಇರುತ್ತೆ ಇವ್ರು ಏನು ಮಾಡ್ತಿದ್ದಾರೆ ಅಂತ, ಅದಕ್ಕೇನೋ ಒಂದು ಕ್ಯೂರಿಯಾಸಿಟಿ. ಸೊ ಇದೆಲ್ಲ ವಾಶ್ ಮಾಡೋದಲ್ಲ, ಇದೆಲ್ಲ ಸ್ವಲ್ಪ ಬಟ್ಟೆಯಲ್ಲಿ ಸ್ವಲ್ಪ ಒರೆಸ್ಬಿಟ್ಟು ಆಮೇಲೆ ಇಡೋದಷ್ಟೇ. ನನಗೆ ಬೇಡ ಇರುವ ಚಪ್ಪಲೀಸ್ ಎಲ್ಲ ನಮ್ಮಮ್ಮ ಯಾರಿಗಾದ್ರೂ ಕೊಡ್ತಾರೆ, ಪಾಪ ಹಾಕೋರಿದ್ರೆ ಹಾಕಲಿ ಅಂತ. ಸೊ ವೇಸ್ಟ್ ಅಂತೂ ಮಾಡಲ್ಲ. ಇಷ್ಟು ಚಪ್ಪಲಿ ಇಟ್ಕೊಳ್ತೀನಿ ಓಲ್ಡ್ ಚಪ್ಪಲಿಯಲ್ಲಿ. ಆ್ಯಂಡ್ ಇದಿಷ್ಟು ಬಿಸಾಕೋದು, ಇದು ಬೇಡ. ಇಲ್ಲ ಯಾರಿಗಾದ್ರೂ ಕೊಡ್ತಾರೆ ನಮ್ಮಮ್ಮ ಚಪ್ಪಲಿ. ನಮ್ದು ಸೈಜ್ ಇದು ಬೇರೆಯವ್ರಿಗೆ ಆಗುತ್ತೆ ಇಲ್ವಾ ಗೊತ್ತಾಗಲ್ಲ ಅಲ್ವಾ, ಸೊ ಯಾರಿಗೆ ಕೊಡೋದು ಕೂಡ ಕಷ್ಟನೇ. ಸೊ ಏನ್ ಮಾಡೋದು, ಇದು ನನಗೆ ಆಗಲ್ಲ, ಸೊ ಇದು ಬೇಡ. ಏನು ಏನು ಗುಚ್ಚು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಚಿಕ್ಕ ವಿಡಿಯೋ, ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.